ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಯೂಸ್ಫುಲ್ ಅಂತಲೇ ಅಂದ್ಕೋತೀನಿ. ಸೊ ಹಾಗಾಗಿ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಯಾರ್ಯಾರೆಲ್ಲ ಯೂಸ್ ಮಾಡ್ತಾರೋ ಸೊ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ನನಗೋಸ್ಕರ ಅಲ್ಲದೆ ಇದ್ರೂ ಅವ್ರಿಗೋಸ್ಕರನಾದರೂ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ. ಸೊ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಪೇಜು, ಅದಾದಮೇಲೆ ವಾಟ್ಸಪ್ನ ಯೂಸ್ ಮಾಡ್ತೀವಿ ಅಲ್ವಾ. ಇವಾಗ ಇನ್ಸ್ಟಾಗ್ರಾಮ್ ಪೇಜು ಅಥವಾ ಫೇಸ್ಬುಕ್ ಪೇಜು ಏನೋ ಒಂದು ನಮ್ಮ ಪ್ರಾಫಿಟ್ಗೋಸ್ಕರ, ಇನ್ಕಮ್ಗೋಸ್ಕರ ನಾವು ಮಾಡ್ತಾಯಿರ್ತೀವಿ. ಸೊ ಏನೋ ಒಂದು ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು, ಫಾಲೋವರ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿರ್ತೀವಿ. ಸೊ ಫಾಲೋವರ್ಸು ಕೂಡ ಹಾಕ್ತಾರೆ, ಕಷ್ಟಪಟ್ಟು ವಿಡಿಯೋಸ್ ಕೂಡ ಹಾಕಿರ್ತೀವಿ. ಫಾಲೋವರ್ಸ್ ಆದಮೇಲೆ ಅದೇನಾಗುತ್ತೆ ಅಂದರೆ, ಫೇಮಸ್ ಆದ ತಕ್ಷಣ ಯಾರೇ ಆಗಲಿ ನಮಗೆ ಹಿಂದೆ ಹ್ಯಾಕರ್ಸ್ ಇದ್ದೇ ಇರ್ತಾರಲ್ವ. ಸೊ ಕದಿಯೋಕೆ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಹ್ಯಾಕ್ ಮಾಡಿಬಿಡ್ತಾರೆ ಅಲ್ವಾ. ಸೊ ಅದು ಇವಾಗ ಈ ಫುಲ್ ಎಲ್ರಿಗೂ ಜಾಸ್ತಿ ಇದೇ ಆಗ್ತಾಯಿದೆ. ಸೊ ಪ್ರತಿಯೊಬ್ಬರು ಕೂಡ ಹುಷಾರಾಗಿರಿ. ಆದಷ್ಟು ನಂಬರ್ಸ್ ಆಗಿರ್ಬೋದು, ಇಮೇಲ್ ಐ ಡಿ ಆಗಿರ್ಬೋದು, ಎಲ್ಲೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ನ ನಿಮ್ಮ ಮೊಬೈಲ್ನಲ್ಲಿ ಇರುತ್ತೆ, ಬಟ್ ನಮಗೆ ಅದೇ ಗೊತ್ತಿರೋದಿಲ್ಲ ಅಷ್ಟೇ. ಸೊ ಹಾಗಾಗಿ ಅದು ಪ್ರತಿಯೊಂದನ್ನು ತಿಳ್ಕೊಂಡ್ಬಿಟ್ಟು ಅದನ್ನು ಆಫ್ ಮಾಡ್ಕೊಳ್ಳಿ. ಸೊ ಅದರಿಂದ ಯಾವುದೇ ರೀತಿ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕೆಲವೊಂದು ನಾನು ಕೂಡ ವೀಡಿಯೋಸ್ ಹಾಕಿದ್ದೀನಿ. ಸೊ ನಿಮಗೇನಾದರೂ ಬೇಕಾಗಿದ್ದರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಆದರೆ ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಕೆಲವೊಬ್ರದ್ದು ನಾನು ಕೂಡ ಕೇಳಿದ್ದೀನಿ. ಇವಾಗ ವೀಡಿಯೋಸ್ ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ, ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ. ಸೊ ಏನಾಗುತ್ತೆ ಅಂದರೆ ಚಾನಲ್ ಬೆಳೀತಾ ಇದ್ದ ಹಾಗೆ ಚಾನಲ್ ಹ್ಯಾಕ್ ಆಗಿಬಿಡುತ್ತೆ, ಓಕೆನಾ? ಆವಾಗ ನಾವೇನು ಮಾಡ್ತೀವಿ, ಸೊ ನಮಗೆ ಯಾರು ಗೊತ್ತಿರೋದಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು. ಸೊ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ, ಹಾಗಾಗಿ ನಮಗೂ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ಸೊ ನೋಡ್ತೀವಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ, ಇವ್ರಿಗೆ ಕೇಳ್ತೀವಿ, ಬಟ್ ಯಾರು ಹೆಲ್ಪ್ ಮಾಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಹೋಗ್ಲಿ ಬಿಡು, ನೋಡಿದರೆ ಆಯಿತು, ಮುಂದೆ ನೋಡಿದರೆ ಆಯಿತು ಅಂತ ಹೇಳ್ಬಿಟ್ಟು ನೀವು ಸುಮ್ಮನಾಗಿಬಿಡ್ತೀರಿ. ಸೊ ಆ ಥರ ಮಾಡೋಕ್ಕೋಗ್ಬಿಡಿ. ಕಷ್ಟಪಟ್ಟು ಚಾನಲ್ನ ಮಾಡಿರ್ತೀರ, ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಇರುತ್ತೆ. ಸೊ ಆರಾಮ್ಸೆ ನಾವೆಲ್ಲ ಮಾಡಿಬಿಟ್ಟು ಬೇರೆದವ್ರಿಗೆ ಹ್ಯಾಕರ್ಸ್ಗೆ ಈಸಿಯಾಗಿ ಕೊಟ್ಬಿಡೋದಕ್ಕೆ ಯಾಕೆ ಆ ಥರ ಮಾಡ್ತೀರಲ್ವಾ. ಸೊ ಹಾಗಾಗಿ ಅದನ್ನು ನಾವೇ ಉಳಿಸ್ಕೋಬೇಕು. ನಮ್ಮ ಚಾನಲ್ನ ನೀವು ಮತ್ತೆ ಪಡಿಬೋದು. ಸೊ ನೀವು ಏನಾದರೂ ಹ್ಯಾಕ್ ಆಗಿತ್ತು ಅಂದರೆ ನಿಮ್ಮ ಚಾನಲ್ನ ನೀವು ಮತ್ತೆ ಪಡ್ಕೋಬೋದು, ನಿಮ್ಮ ಚಾನಲ್, ಓಕೆನಾ? ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಫಸ್ಟ್ ನೀವು ಹೋಗಿ ಲೈಕ್ ಮಾಡಿ, ಓಕೆನಾ? ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇ ಏನಾದರೂ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು ಈ ಒಂದು 3 ಪೇಜ್ಗಳು ಇದ್ದಾವಲ್ವ. ಸೊ ಇದನ್ನು ನಾವು ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತೀವಿ, ಓಕೆನಾ? ಸೊ ಹಾಗಾಗಿ ಏನಾದರೂ ಪೇಜ್ ಏನಾದರೂ ಹ್ಯಾಕ್ ಆದರೆ ನೀವೇನು ಮಾಡ್ತಾರೆ, ಬಿಟ್ಬಿಡ್ತೀರಲ್ವ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಒಂದು ಸ್ಕ್ಯಾನರ್ನ ಹಾಕ್ತೀನಿ, ಓಕೆನಾ? ಈ ಲಾಸ್ಟಲ್ಲಿ ನಾನು ಸ್ಕ್ಯಾನ್ನ ಹಾಕಿರ್ತೀನಿ. ಸೊ ಆ ಒಂದು ಸ್ಕ್ಯಾನರ್ ಐ ಡಿ ನೀವೇನು ಮಾಡಬೇಕು ಅಂದರೆ, ಇನ್ ಕೇಸ್ ಯಾರ್ದಾದ್ರೂ ಹ್ಯಾಕ್ ಆಗಿದ್ದರೆ, ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಆಫೀಸ್ ಅವ್ರದ್ದು, ಮತ್ತು ಫೇಸ್ಬುಕ್ ಆಫೀಸ್ ಅವ್ರದ್ದು, ವಾಟ್ಸಪ್ ಆಫೀಸ್ ಅವ್ರದ್ದು ನಾನು ಸ್ಕ್ಯಾನ್ ಹಾಕಿರ್ತೀನಿ. ಸೊ ನೀವು ಆ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ, ಒಂದು ಅಪೀಲ್ ಫಾರ್ಮ್ ಬರುತ್ತೆ, ಓಕೆನಾ? ಆ ಅಪೀಲ್ ಫಾರ್ಮಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಅದೇನು ಡೀಟೇಲ್ಸ್ ಕೇಳುತ್ತೆ. ಸೊ ಆ ಎಲ್ಲ ಡೀಟೇಲ್ಸ್ನು ನೀವು ಫಿಲ್ ಮಾಡಿಬಿಟ್ಟು ಅವ್ರಿಗೆ ಅಪೀಲ್ ಹಾಕಿ. ಆವಾಗ ನಿಮ್ಗೆ ಏನಾಗುತ್ತೆ, 24 ಅವರ್ಸಲ್ಲಿ ನಿಮ್ಮ ಒಂದು ಚಾನಲ್ ನಿಮಗೆ ಅವರು ರಿಸರ್ಚ್ ಮಾಡಿಬಿಟ್ಟು ಏನಾಗಿದೆ, ಯಾರು ಹ್ಯಾಕ್ ಮಾಡಿದ್ದಾರೆ ಅಂತ ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರು ನಿಮಗೆ ಮತ್ತೆ ನಿಮ್ಮ ಚಾನಲ್ನ ನಿಮಗೆ ವಾಪಸ್ ಕೊಡ್ತಾರೆ, ಓಕೆನಾ? ಹಾಗಾಗಿಬಿಟ್ಟು ಇದು ಎಲ್ರಿಗೂ ಯೂಸ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ. ವಾಟ್ಸಪ್ ಆಗಿರ್ಬೋದು, ಎಲ್ಲನೂ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಹೆಲ್ಪ್ ಆಗಲಿ ಅವ್ರಿಗೂ ಕೂಡ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಇವಾಗ ಹ್ಯಾಕ್ ಆಗಿದ ತಕ್ಷಣವೇ ಬಿಡಕ್ಕೆ ಹೋಗಬೇಡಿ. ಅದು ಮೇಯ್ನಾಗಿ 24 ಅವರ್ಸ್ ಅಷ್ಟೇ ನಮಗೆ ಟೈಮ್ ಇರುತ್ತೆ, ಓಕೆನಾ? 24 ಅವರ್ಸ್ ಅಥವಾ 2 ಡೇಸ್ ಟೈಮ್ ಇರುತ್ತೆ. ಸೊ ಅಷ್ಟರಲ್ಲಿ ನೀವು ಏನೇ ಮಾಡೋದಿದ್ರೆ ಅಷ್ಟರಲ್ಲೇ ಮಾಡಬೇಕು. ನಿಮ್ಮ ಚಾನಲ್ನ ನಿಮಗೆ ವಾಪಸ್ ಸಿಗುತ್ತೆ. ಸೊ ಅದಕ್ಕಿಂತ ಹೆಚ್ಚಿನ ದಿನ ಆದರೆ, ಸೊ ಇನ್ಸ್ಟಾಗ್ರಾಮ್ ಆಫೀಸವರೇ ಆಗಿರ್ಬೋದು, ಫೇಸ್ಬುಕ್ ಪೇಜ್ ಆಫೀಸವರೇ ಆಗಿರ್ಬೋದು, ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಚಾನಲ್ ನಿಮಗೆ ಯಾರೂ ಕೂಡ ಬಂದು ವಾಪಸ್ ಕೊಡೋಕ್ಕೆ ಆಗಲ್ಲ, ಓಕೆನಾ? ಹಾಗಾಗಿಬಿಟ್ಟು ಏನೇ ಮಾಡೋದಿದ್ರು ಒಂದು 2 ಡೇಸ್ ಒಳಗಡೆ ಆದಷ್ಟು ನೀವು ರಿಸರ್ಚ್ ಮಾಡಿ, ಯಾರಿಗಾದರೂ ಅಪೀಲಾದರೂ ಹಾಕಿ. ಇವಾಗ ನಾನು ಸ್ಕ್ಯಾನ್ ಕಳಿಸಿದ್ದೀನಲ್ವ, ಸೊ ಅದಕ್ಕೆ ಅಪೀಲಾದರೂ ಹಾಕಿ, ಅಥವಾ ಬೇರೆ ಯಾರಿಗಾದ್ರೂ ನಿಮಗೆ ಪರಿಚಯ ಇದ್ದರೆ ಸೊ ಅವ್ರ ಕಡೆಯಿಂದನಾದರೂ ನೀವು ವಿಚಾರಿಸ್ಕೊಂಡು ಮಾಡಿ ನಿಮ್ಮ ಚಾನಲ್ನ ನಿಮಗೆ ವಾಪಸ್ ತೊಗೊಳ್ಳೋವಂಥ ಅವಕಾಶ ಇರುತ್ತೆ. ಸೊ ಆದಷ್ಟು ನೀವು ಅಷ್ಟು ಬೇಗನೆ ನೀವು ಮಾಡಿಕೊಂಡು ನಿಮ್ಮ ಚಾನಲ್ನ ನೀವು ವಾಪಸ್ ತೊಗೊಳ್ಳಿ, ಓಕೆನಾ? ಸೊ ಇದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನನ್ನ ಫ್ರೆಂಡು ಕೂಡ ಒಬ್ರದ್ದು ಹಾಗೆ ಆಗಿತ್ತು. ಸೊ ಹಾಗಾಗಿ ಅವ್ರು ಹೇಳಿದ್ರಂತೆ, ಸೊ ಅವರು ಇನ್ಸ್ಟಾಗ್ರಾಮ್ ಆಫೀಸವ್ರು ಹೇಳಿದ್ರಂತೆ,
ಸೊ ನೀವು ಬೇಗ ಹೇಳಿದರೆ ನಾನು ಏನಾದರೂ ಮಾಡ್ಬೋದಾಗಿತ್ತು, ಬಟ್ ಇವಾಗ ಟೈಮ್ ಮೀರಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಪೇಜ್ ರಿಟರ್ನ್ ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ಹ್ಯಾಕರ್ಸ್ ಆಲ್ರೆಡಿ ಅವರೆಲ್ಲನೂ ಪೂರ್ತಿಯಾಗಿ ಚಾನಲ್ನ ಇದು ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮಗೆ ಆ ಚಾನಲ್ ವಾಪಸ್ ಸಿಗೋದಿಲ್ಲ, ಓಕೆನಾ. ಹಾಗಾಗಿಬಿಟ್ಟು ಆದಷ್ಟು ಬೇಗ ಇದನ್ನು ಮಾಡಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಷ್ಟೇ ಇಲ್ಲ, ಸೊ ವಾಟ್ಸಪ್ಪು ಕೂಡ ಯಾರಾದರೂ ಯೂಸ್ ಮಾಡ್ತಿದ್ರೆ, ಇವಾಗ ಮೊನ್ನೆ ನಮ್ಮ ಹಸ್ಬೆಂಡ್ ಮೊಬೈಲ್ಗೆ ಒಂದು ಲಿಂಕ್ ಬಂದಿತ್ತು. ಸೊ ಏನಪ್ಪ ಅಂದರೆ ಅವರು ಅಂದರೆ ಅವ್ರ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಅವರ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆ. ಸೊ ಅವ್ರ ಮೊಬೈಲಿಂದ ಈ ನಮ್ಮ ಹಸ್ಬೆಂಡ್ ಮೊಬೈಲ್ ವಾಟ್ಸಪ್ಗೆ ಮೆಸೇಜ್ ಬಂದಿದೆ, ಕಿಸಾನ್ ಆ್ಯಪ್ ಅಂತ ಹೇಳ್ಬಿಟ್ಟು ಏನೋ ಲಿಂಕ್ ಬಂದಿದೆ. ಸೊ ಅದನ್ನು ಓಪನ್ ಮಾಡಿದರೆ, ಇನ್ ಕೇಸ್ ಏನಾದರೂ ಅದನ್ನು ಕ್ಲಿಕ್ ಮಾಡಿದರೆ ಅಕೌಂಟಲ್ಲಿರೋ ದುಡ್ಡೆಲ್ಲ ಹೋಗ್ತಾಯಿತ್ತು. ಸೊ ಹಾಗಾಗಿ ಅದು ಇಲ್ಲಿ ಅಂತಲ್ಲ, ಬಟ್ ಆಫೀಸವ್ರು ಏನು ಗ್ರೂಪ್ ಇರುತ್ತಲ್ವ, ಸೊ ಪ್ರತಿಯೊಬ್ಬರಿಗೂ ಆ ಒಂದು ಏನಿದೆ ಲಿಂಕ್ ಹೋಗಿದೆ. ಸೊ ಇವರು ಫೋನ್ ಹಚ್ಚಿ ಹೇಳಿದರು, ಯಾಕೆ ಈ ಥರ ಲಿಂಕ್ ಹಾಕ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಆವಾಗ ಕೇಳಿದಾಗ ನನಗೂ ಗೊತ್ತಿಲ್ಲ, ಏನು ನನಗೆ ಗೊತ್ತೇ ಇಲ್ಲ ಲಿಂಕ್ ಹಾಕ್ತಾ ಇರೋದು, ನಾನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಚೆಕ್ ಮಾಡಿದಾಗ ಅದು ಹ್ಯಾಕ್ ಆಗಿದೆ. ಸೊ ಆವಾಗ ಇವ್ರು ಹೇಳಿದರು ಅನ್ಇನ್ಸ್ಟಾಲ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ವಾಟ್ಸಪ್ ಯಾರ್ಯಾರು ಯೂಸ್ ಮಾಡ್ತಾರೆ ಅದಕ್ಕೂ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಲಾಸ್ಟಲ್ಲಿ ಸ್ಕ್ಯಾನ್ ಹಾಕಿರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ, ಸೊ ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಯಾರಿಗಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ಕೆಲವೊಂದು ಫೋಟೋ ಶೇರ್ ಮಾಡಿರ್ತೀವಿ ಅಥವಾ ಏನೋ ಮೆಸೇಜ್ ಮಾಡಿರ್ತೀವಿ ಪರ್ಸ್ನಲ್ ಆಗಿ. ಸೊ ಅದೆಲ್ಲ ಕೂಡ ಹ್ಯಾಕ್ ಆದರೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ. ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಳ್ಳೆಯದು ಅಷ್ಟು ಡೇಂಜರಸ್. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿನೂ ಅಷ್ಟೇ. ಸೊ ಏನಾದರೂ ಪರ್ಸ್ನಲಾಗಿ ಮೆಸೇಜ್ ಹಾಕೋದಾಗಿರ್ಬೋದು, ಪರ್ಸ್ನಲಾಗಿ ಫೋಟೋಸ್ ಕಳಿಸೋದಾಗಿರ್ಬೋದು, ಸೊ ಈ ಥರ ಆದಷ್ಟು ಅವಾಯ್ಡ್ ಮಾಡಿ. ಏನೇ ಇದ್ರೂ ಫೇಸ್ ಟು ಫೇಸ್ ಮಾತಾಡಿ. ವಾಟ್ಸಪ್ಪು ಅಷ್ಟೊಂದೇನು ಇದು ಇಲ್ಲ, ಅಂದರೆ ಹ್ಯಾಕ್ ಮಾಡಿದರೆ ಅಷ್ಟೇ ಗೊತ್ತಾಗುತ್ತೆ. ನಮ್ಮದು ಒಂದು ವಾಟ್ಸಪ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿ ಯಾರಾದರೂ ಹ್ಯಾಕ್ ಮಾಡಿದರೆ ಅಷ್ಟೇ ಗೊತ್ತಾಗುತ್ತೆ. ಬಟ್ ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು ಸೊ ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಆದಷ್ಟು ಸೇಫಾಗಿರಿ. ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಸೇಫಾಗಿರೋಕ್ಕೆ ಹೇಳಿ. ಸೊ ಆದಷ್ಟು ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸೊ ಇಲ್ಲಿ 3 ಸೋಷಿಯಲ್ ಮೀಡಿಯಾದು ನಾನು QR ಕೋಡ್ ಹಾಕಿದ್ದೀನಿ, ಅಂದರೆ ಸ್ಕ್ಯಾನರ್ ಹಾಕಿದ್ದೀನಿ. ಸೊ ನೀವು ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಫೇಕ ಜೆನ್ಯೂನ ಅಂತ ಬಿಟ್ಟು ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮುಂದೆ ನೋಡಿ, ನಾನು ಇನ್ಸ್ಟಾಗ್ರಾಮ್ದು ನಾನು ಓಪನ್ ಮಾಡಿ ತೋರಿಸಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತಲೂ ಹೇಳಿದ್ದೀನಿ, ಚೆಕ್ ಮಾಡಿ. ಇವಾಗ ನೀವೇನು ಮಾಡಬೇಕು ಅಂದರೆ, ಇವಾಗ ಪಾಪ ಹೊಸಬ್ರು ಯಾರಾದರೂ ಇದ್ರೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ. ಇವಾಗ ಪ್ಲೇಸ್ಟೋರಿಗೆ ಹೋಗಿ ನೀವು ಇಲ್ಲೇನು ಸರ್ಚ್ ಮಾಡಬೇಕು ಅಂದರೆ ಸರ್ಚ್ ಬಟನ್ ಇದೆಯಲ್ವ, ಸೊ ಅಲ್ಲಿ ಹೋಗಿ QR ಸ್ಕ್ಯಾನರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸ್ಕ್ಯಾನರ್ ಆ್ಯಪ್ ಅಂತ ಬಂದರೆ ಇಲ್ಲಿ ನೋಡಿ QR ಕೋಡ್ ಸ್ಕ್ಯಾನರ್ ಅಂತ ಇದೆ, ಓಕೆನಾ. ಇದು ನಾನು ಇವಾಗ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ QR ಕೋಡ್ ಸ್ಕ್ಯಾನರ್ ಅಂತ ಬರುತ್ತೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಒಂದು ನಿಮಿಷ, ಇಲ್ಲಿ ನೀವೇನು ಮಾಡಬೇಕಂದ್ರೆ ಈ ಥರ ತೋರಿಸುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಯೂಸ್ವಲಿ ಫೋನ್ಪೇ ಏನಾರು ಮಾಡ್ಬೇಕಂದ್ರೆ ಸ್ಕ್ಯಾನ್ ಮಾಡ್ತೀವಿ ಅಲ್ವಾ. ಸೊ ಇವಾಗ ಆಲ್ರೆಡಿ ನಮ್ಮ ಫೋನಲ್ಲಿ ಸ್ಕ್ಯಾನರ್ ಇದೆ. ಸೊ ಹಾಗಾಗಿ ಆ ಫೋಟೋನ ಸ್ಕ್ಯಾನ್ ಮಾಡಬೇಕು ಅಂದರೆ ನಾನು ಇವಾಗ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಸೊ ಆ ಒಂದು ಸ್ಕ್ಯಾನರ್ನ ನಾವು ಸ್ಕ್ಯಾನ್ ಮಾಡಬೇಕಾಗಿದೆ. ನಿಮ್ಮದು ಏನಾದರೂ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಕ್ ಆಗಿದ್ದರೆ ಅಥವಾ ವಾಟ್ಸಪ್ ಪೇಜ್ ಹ್ಯಾಕ್ ಆಗಿದ್ರೆ, ಫೇಸ್ಬುಕ್ ಪೇಜ್ ಹಾಕಿದರೆ, ಯಾವ ಪೇಜ್ ಹ್ಯಾಕ್ ಆಗಿದೆ ಸೊ ಅದನ್ನು ನೀವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನಮಗೆ ಇವಾಗ ಇನ್ಸ್ಟಾಗ್ರಾಮ್ ತೊಗೊಳ್ಳೋಣ, ಓಕೆನಾ. ಇನ್ಸ್ಟಾಗ್ರಾಮ್ ತೊಗೊಂಡ್ರೆ ನೋಡಿ, ಇನ್ಸ್ಟಾಗ್ರಾಮ್ದು ಒಂದು ನಾನು ಏನು ಮಾಡಿದ್ದೀನಿ ನೋಡಿ, ಇದು ಒಂದು ಕೋಡ್ನ ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ, ಓಕೆನಾ. ಇವಾಗ ಇದನ್ನು ತೊಗೊಂಡ್ಮೇಲೆ ಇಲ್ಲಿ ಓಪನ್ ಅಂತ ಬರ್ತಾ ಇದೆ ಅಲ್ವಾ, ಎರೋ ಮಾರ್ಕು. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ನೋಡಿ, ನಿಮಗೆ ಇವಾಗ ಒಂದು ಪೇಜ್ ನೋಡಿ, ಇದು ಇನ್ಸ್ಟಾಗ್ರಾಮ್ ಆಫೀಸರ್ದು, ಓಕೆನಾ. ಬರ್ದಿದೆ ನೋಡಿ, ಇಂಡಿಯನ್ ಗ್ರೆವೆನ್ಸ್ ಆಫೀಸರ್ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಮದು ಒಂದು ಪೇಜ್ದು ಏನು ಕಂಪ್ಲೇಂಟ್ ಇದೆ ಅದನ್ನು ಕೊಡ್ಬೋದು, ಓಕೆನಾ. ಅದೇ ರೀತಿ ವಾಟ್ಸಪ್ದು ಮತ್ತು ಫೇಸ್ಬುಕ್ದು ಇದೆ, ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಹೌ ಕ್ಯಾನ್ ವಿ ಹೆಲ್ಪ್ ಅಂತ ಇದೆ. ಸೊ ನಿಮ್ಗೇನು ಹೆಲ್ಪ್ ಆಗಬೇಕು ಇವರಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಟೈಪ್ ಮಾಡಿ ಅಥವಾ ಸರ್ಚ್ ಮಾಡಿದರೆ ಅಲ್ಲಿ ಸಿಗುತ್ತೆ. ಇಲ್ಲಿ ಕೆಲವೊಂದು ವಾಟ್ ಇಶ್ಯೂ ಡೂ ಯು ವಿಶ್ ಡೂ ರಿಪೋರ್ಟ್, ನಿಮ್ದು ಏನಾದರೂ ಇಶ್ಯೂ ಇದೆ ಇಲ್ಲಿ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಏನಾದರೂ ಇದ್ದರೆ ಅದನ್ನು ಟಿಕ್ ಮಾಡಿಬಿಡಿ. ಸೊ ಇಲ್ಲಿ ಹೆಲ್ಪ್ ಸೆಂಟರ್ ಇದೆ, ಸೊ ಅದನ್ನು ನೀವು ಇದು ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆ, ಇಲ್ಲಿ ಬ್ಲೂ ಕಲರ್ ಮಾರ್ಕ್ ಇದೆ ಅಲ್ವಾ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ
ಅವ್ರು ನಿಮಗೆ ನಿಮ್ಮೊಂದು ಚಾನಲ್ ಬಗ್ಗೆ ಅವರು ರಿಸರ್ಚ್ ಮಾಡಿ ನಿಮ್ಮದೊಂದು ಚಾನಲ್ ನಿಮಗೆ ರಿಟರ್ನ್ ಮಾಡ್ತಾರೆ. ಓಕೆನಾ, ನಿಮ್ಮೊಂದು ಪ್ರಾಬ್ಲಮ್ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಸೊ ಅದೇ ರೀತಿ ವಾಟ್ಸಪ್ಪು ಫೇಸ್ಬುಕ್ಕು ಸೇಮ್ ಟು ಸೇಮ್ ಇದೇ ರೀತಿ ಮಾಡಬೇಕು. ಸೊ ಹಾಗಾಗಿ ಇದನ್ನು ಯೂಸ್ಫುಲ್ ಆಗುತ್ತೆ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇದನ್ನು ಶೇರ್ ಮಾಡಿ. ಸೊ ಇದು ಯಾವುದೇ ರೀತಿ ಫೇಕ್ ಅಲ್ಲ, ಜೆನ್ಯೂನ್ ಆಗಿದೆ. ಸೊ ನೀವು ಕೂಡ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಒಂದಲ್ಲ ಒಂದಿನ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಕಷ್ಟಪಟ್ಟು ಮಾಡಿರ್ತೀರ ಚಾನಲ್ನ, ಹ್ಯಾಕರ್ಸ್ಗಳಿಗೆ ಈಸಿಯಾಗಿ ಕೊಡೋಕ್ಕೆ ಹೋಗಬೇಡಿ. ನಿಮಗೆ ಅರ್ಥ ಆಗಲಿ ಅಂತ ಬಿಟ್ಟರೆ ನಾನು ಒಂದು QR ಕೋಡ್ನ ನಾನು ಸ್ಕ್ಯಾನ್ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ಅವೆರಡು ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಮರಿಬೇಡಿ. ಥ್ಯಾಂಕ್ ಯು.